ಅಭಿ ನನಗೆ ಸಿಕ್ಕಿದ್ದು ಮೈಸೂರಲ್ಲಿ. ನಾನು ಇನ್ನೂ ಯಾವ ಸಿನಿಮಾ ನೋಡ್ತಿದ್ದು ಹುಚ್ಚಾಟು. ಅದಕ್ಕೆ ನಾನು 10 kg ಸಣ್ಣ ಆಗಿದ್ದೀನಿ. ನೀನು ಹೆಚ್ಚಿಗೆ 10 kg ಆಗಿದೆ. ಅವನೊಂದು 10 kg ಸಣ್ಣ ಆಗಿದೆ. ಸಿನಿಮಾನೇ ಇರಲಿಲ್ಲ, ಫಸ್ಟ್ ಸಿನಿಮಾ ಅದು. ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಸೀರೀಸ್ ಇದು. ಕಾಂಪ್ರಮೈಸ್ ಆಗದೆ ಹಾರ್ಟಿಂದ ಮಾಡಿರೋ ಸಿನಿಮಾಗಳು. ಅವಾಗ ಇನ್ನೂ ಮದುವೆ ಆಗಿದ್ದೀನಿ, ಮಗುದು ಏನೂ ಪ್ಲಾನ್ ಇರಲಿಲ್ಲ. ಸೊ ಐ ಥಿಂಕ್ ಅದು ಮಗಳೇ ಆಗಿದೆ. ಡೆಸ್ಟಿನಿ. ನಾನು ಏನೂ ಇರಲಿಲ್ಲ, ನಂದೇನೂ ಇಲ್ಲ. ಬಟ್ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದಕ್ಕೆ ಇವರೇ ಕಾರಣ. ನಾನು ಲಕ್ಷ್ಮಣನಾಗಿರೋದು ಆಂಜನೇಯರಂತ ಏನಾದ್ರು ಹೇಳ್ಕೊ. ಒಂದು ಬೇರೆ ಸಿನಿಮಾ ಮಾಡೋದು ಈಜಿ, ಯಾಕಂದ್ರೆ ಸಡನ್ ಆಗಿ ಮತ್ತೆ ಹೊಸ ವರ್ಲ್ಡ್ ಎಷ್ಟು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಇದರಲ್ಲಿ ಹೇಳಬೇಕು ಅಂದಾಗ ಪಾರ್ಟ್ 1 ಪಾರ್ಟ್ 2ಗಿಂತ ಇನ್ನೂ ಮಜಾ ಇದೆ ಇದರಲ್ಲಿ. ಇವನ್ ಕ್ಯಾರೆಕ್ಟರ್ ಇನ್ನೊಂದು ಥರ ಚೇಂಜ್ ಆಗುತ್ತೆ, ಅದು ಇನ್ನೂ ಮಜಾ ಕೊಡುತ್ತೆ. ಈಗ ಏನೋ ಒಂದು ಐಡಿಯಾ ಉಳಿಯುತ್ತೆ, ಬಟ್ ಅದರಿಂದ ಎಲ್ಲೂ ಹೋಗಲ್ಲ, ಅದು ಅಂತ ಏನು ವರ್ಕ್ ಆಗಲ್ಲ ಅಂತ ಅನ್ಸ್ಬಿಟ್ರೆ ಅದೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಎಸ್, ನಮಸ್ತೆ. ಡೈಲಿ ಮಾಧ್ಯಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಎಸ್, ಈಗ ಆಲ್ರೆಡಿ ಲವ್ ಮಾಕ್ಟೈಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ನಮ್ಮ ಜೊತೆ ಈಗ ಚಿತ್ರದ ನಾಯಕ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ಮತ್ತು ಅವರ ಗೆಳೆಯ, ರಿಯಲ್ ಗೆಳೆಯ ಅಭಿಲಾಷ್ ಅವರು. ಸೊ ಕಂಟಿನ್ಯೂ ಅವ್ರ ಅಭಿಲಾಷ್ ಅವ್ರ ಜರ್ನಿ ಇವ್ರ ಜೊತೆಯಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಲವ್ ಮಾಕ್ಟೈಲಲ್ಲಿ. ಮಜವಾಗಿದೆ ಆ್ಯಕ್ಚುಲಿ. ಸೊ ಫಸ್ಟ್ ಹೇಗಿದ್ದೀರಿ? ಸೂಪರ್. ಅಭಿಲಾಷ್ ಅವ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಕೂಲ್. ನೀವಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಫಸ್ಟ್. ಎಲ್ಲಿ ಶುರುವಾಗಿದ್ದು? ಅಭಿ ನನಗೆ ಸಿಕ್ಕಿದ್ದು ಮೈಸೂರಲ್ಲಿ. ನಾನು ಇನ್ನೂ ಯಾವ ಸಿನಿಮಾ ನೋಡ್ತಿದ್ದು? ಹುಚ್ಚಾಟು. ಆ್ಯಕ್ಚುಲಿ ನೋಡಿದ್ರೆ ನನಗಿಂತ 10 ವರ್ಷಕ್ಕೆ ಚಿಕ್ಕ ನೀನು. 10 ವರ್ಷ ತಾನೆ? 10 ವರ್ಷ. ಒಂದು 6-7 ಯಾವುದಿಂದ? 92 7 ವರ್ಷ ಚಿಕ್ಕವನು. ಸೊ ಅವ್ನು ನನ್ನ ಜನರಲಿ ಕರೆಯೋದು ಅಣ್ಣ 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 ಅಂತ. ಅಲ್ಲಿ ಅದೇ ಹೋಗಲು ಬರಲು ಅಲ್ಲಿ ಪರಿಚಯ ಆಗಿದ್ದು. ನಾನು ಹುಚ್ಚ ಮಾಡುವಾಗ ಅಲ್ಲಿ ಬರ್ತಾ ಇದ್ದ. ಸೊ ಅವಾಗಲಿಂದ ಹೇಳ್ತಿದ್ದೆ ಅದು ಇದ್ರೇಳಿ ಅಣ್ಣ ಅಂತ. ಸೊ ಅವಾಗ ಲವ್ ಮಾಕ್ಟೈಲ್ ಮಾಡಬೇಕು ಅಂತ ಅಂದಾಗ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದೆ. ಸೊ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವನು ಕೇಳ್ತಾನೆ ಇದ್ನಲ್ಲ, ಅವಾಗ ಕಾಲ್ ಮಾಡಿ ಸರಿ ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಕರೆದು ಆಡಿಷನ್ ಮಾಡಿದೆ. ಆಡಿಷನ್ ಮಾಡಿ ಆಮೇಲೆ ಹಿಂಗೆ ಅದಕ್ಕೆ ಕೆಲವೊಂದು ಸಣ್ಣ ಆಗಬೇಕು, ಕೆಲವೊಂದೊಂದು ದಪ್ಪ ಇರಬೇಕು, ಕೆಲವೊಂದು ಯಾಕಂದರೆ ನಂದು ಅಲ್ಲಿ ಮತ್ತೆ ಕಾಲೇಜ್ ಎಪಿಸೋಡ್ ಬರುತ್ತೆ ಲವ್ ಮಾಕ್ಟೈಲ್ 1 ಸೊ ಅದಕ್ಕೆ ನಾನು 10 kg ಸಣ್ಣ ಆಗಿದ್ದೀನಿ. ನೀನು ಹೆಚ್ಚಿಗೆ 10 kg ಆಗಿದೆ. ಅವನೊಂದು 10 kg ಸಣ್ಣ ಆಗಿದೆ. ಸಿನಿಮಾನೇ ಇರಲಿಲ್ಲ, ಫಸ್ಟ್ ಸಿನಿಮಾ ಅದು. ಓಕೆ, ಕಣ್ಣು ಕೊಡೋದ್ರು ಕೊಟ್ಬಿಟ್ರು. ಫಸ್ಟ್ ಪಿಕ್ಚರ್ ಅಲ್ವಾ, ಆಮೇಲೆ ಕೇಳಲ್ಲ. ಆಮೇಲೆ ಆದರೆ ಒಂದು ಈಗ ಕೇಳಿದ್ರಣ ನಂಗೆ ಅಲ್ಲೊಂದು ಶೂಟ್ ಇದೆ, ನೋಡ್ತೀನಿ, ಶೂಟ್ ಡೇಟ್ ಇದೆ, ನೋಡ್ತೀನಿ ಅಂತ. ಈಗ ಸೊ ಲವ್ ಮಾಕ್ಟೈಲ್ ಎಷ್ಟು ಸ್ಪೆಷಲ್ ನಿಮಗೆ ವೈಯಕ್ತಿಕವಾಗಿ? ತುಂಬಾ ಸ್ಪೆಷಲ್, ಯಾಕಂದರೆ ಇದು ಪಾರ್ಟ್ ಆಫ್ ಮೈ ಲೈಫ್. ಇದು ಈಗ ಹೇಗೆ ಮಿಲನಗೂ ನನಗೂ ಅದು ಯಾವ ಥರ ಒಂದು ಸಂಬಂಧ ಇರುತ್ತೆ, ಅಥವಾ ನನಗೂ ನನ್ನ ಮಗಳಿಗೆ ಯಾವ ಥರ ಸಂಬಂಧ ಇರುತ್ತೆ, ಅಥವಾ ನನಗೂ ನಮ್ಮ ತಂದೆ ತಾಯಿಗೆ ಯಾವ ಥರ ಸಂಬಂಧ ಇರುತ್ತೆ, ಅದೇ ರೀತಿ ಅಷ್ಟೇ ಡೀಪಾಗಿ ಒಂದು ಕನೆಕ್ಟ್ ಆಗಿರುವಂಥ ಒಂದು ಚಿತ್ರ ನನಗಿದು. ತುಂಬ ಆನೆಸ್ಟಾಗಿ, ತುಂಬ ಎಫರ್ಟ್ ಹಾಕಿ, ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಸೀರೀಸ್ ಇದು. ಕಾಂಪ್ರಮೈಸ್ ಆಗದೆ ಹಾರ್ಟಿಂದ ಮಾಡಿರೋ ಸಿನಿಮಾಗಳು. ಸೊ ನಾನು ಎಲ್ಲವ್ರಿಗೂ ಕೇಳ್ತಾ ಇದ್ದೆ, ಪಾರ್ಟ್ 1ನಲ್ಲಿ ಲವ್ ಇತ್ತು ಸಿನಿಮಾ ಮಾಡುವಾಗ ನಿಮ್ಮ ಲೈಫಲ್ಲಿ, ಪಾರ್ಟ್ 2 ಬರುವಾಗ ಮದುವೆ ಆಗಿದ್ರಿ, ಪಾರ್ಟ್ 3 ಬರುವಾಗ ಮಗಳಾದ್ಲು, ಸಿನಿಮಾದಲ್ಲೂ ಅದೇ ಕತೆ. ಹೆಂಗೆ ಮ್ಯಾಚ್ ಆಯಿತು ಅಂತ ಅವ್ರು ಕೋಇನ್ಸಿಡೆನ್ಸ್ ಅಂದರು. ಹೆಂಗೆ ಈ ಥರ ಮ್ಯಾಚ್ ಆಗಕ್ಕೆ ಹೆಂಗೆ ಸಾಧ್ಯ? ಕೋಇನ್ಸಿಡೆನ್ಸ್ ಹೆಂಗೆ ಇಷ್ಟು ಪರ್ಫೆಕ್ಟ್ ಆಗಿ? ಅಂದರೆ ಪಾರ್ಟ್ 2 ಆಲ್ರೆಡಿ ಲೀಡ್ ಕೊಟ್ಬಿಟ್ಟಿದ್ವಿ, ದತ್ತು ತಗೋತಾರೆ ಅಂತ. ಅವಾಗ ಇನ್ನೂ ಮದುವೆ ಆಗಿದ್ದೀನಿ, ಮಗುದು ಏನೂ ಪ್ಲಾನ್ ಇರಲಿಲ್ಲ. ಸೊ ಐ ಥಿಂಕ್ ಅದು ಮಗಳೇ ಆಗಿದೆ. ಡೆಸ್ಟಿನಿ. ಅಭಿಲಾಷ್ ಅವರೇ, ನಿಮಗೆ ಲವ್ ಮಾಕ್ಟೈಲ್ ಆಫ್ಕೋರ್ಸ್ ನಿಮಗೆ ಇದು ತುಂಬ ಸ್ಪೆಷಲ್, ಯಾಕಂದ್ರೆ ನಿಮ್ಗೆ ಜರ್ನಿ ಶುರುವಾಗಿದ್ದು. ಸೊ 3 ಪಾರ್ಟಲ್ಲೂ ಈ ಫ್ರಾಂಚೈಸ್ ಒಂದು ಸಕ್ಸಸ್ಫುಲ್ ಫ್ರಾಂಚೈಸಲ್ಲಿ ಜೊತೇಲಿ ಬಂದಿದ್ದೀರಿ. ಹೇಗೆ ಅನ್ಸುತ್ತೆ? ಕೃಷ್ಣ ಅವರಿಂದ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಪಾತ್ರ, ನಿಮ್ಗೊಂದು ಒಳ್ಳೆ ಐಡೆಂಟಿಟಿ ಸಿಕ್ಕಿದೆ, ಹೇಗೆ ಅನಿಸ್ತಿದೆ? ಫಸ್ಟ್ ಮೊದಲಿಗೆ ನಾನು ಕೃಷ್ಣ ಅವರು ಮತ್ತು ಮಿಲನ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನ್ನ ಜೀವನದಲ್ಲಿ ಸೀತಾರಾಮನ್ ಥರ ಬಂದವರು. ಸೀರಿಯಸ್ ಆಗಿ ನಾನು ಏನೂ ಇರಲಿಲ್ಲ, ನಂದೇನೂ ಇಲ್ಲ. ಬಟ್ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದಕ್ಕೆ ಇವರೇ ಕಾರಣ. ಇವತ್ತು ನಾನು ಏನು ಜೀವನ ಮಾಡ್ತಾ ಇದ್ದೀನಿ ಅದು ಇವರಿಂದನೇ ಸಿಕ್ಕಿರೋದು. ಈಗ ನೀವು ಲಕ್ಷ್ಮಣನ? ನಾನು ಲಕ್ಷ್ಮಣನಾಗಿರೋದು ಆಂಜನೇಯರಂತ ಏನಾದ್ರು ಹೇಳ್ಕೊ. ಇವತ್ತೊಂದು ದಿನ ಏನಿದ್ದೀನಿ ಅದಕ್ಕೆ ಇವರೇ ಕಾರಣ. ತುಂಬಾನೇ ಪ್ರೀತಿ ಇದೆ ಅಂದ್ರೆ ಲವ್ ಮಾಕ್ಟೈಲ್ ಮೇಲೆ.
ಲವ್ ಮೊಕ್ಟೇಲ್ ಫ್ಯಾಮಿಲಿ ಮೇಲೆ, ಲವ್ ಮೊಕ್ಟೇಲ್ ಆ ಪ್ರೊಸೆಸ್ಸಲ್ಲಿ ನಾನಿದ್ದೆ. ಅದು ತುಂಬಾನೇ ಖುಷಿ ಇದೆ. ಇವತ್ತಿನ ದಿನ 1 ಸಕ್ಸಸ್ ಆಗಿ 2 ಸಕ್ಸಸ್ ಆಗಿ ಇವತ್ತಿನ ದಿನ 3ಗೆ ನಿಂತಿದೆ. ಅದು ತುಂಬಾನೇ ಖುಷಿ ಇದೆ. ಶೋರ್ ಶಾಟ್ ಇದು ಕೂಡ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ವೆರಿ ವೆಲ್ ಪ್ಲ್ಯಾಂಡ್ ಕೃಷ್ಣ ಆಗಲಿ ಮಿಲನ್ ಅವರಾಗಲಿ ಕೆಲಸ ಮಾಡೋದು. ಆಮೇಲೆ ತುಂಬಾ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾರೆ. ಆಕ್ಚುಲಿ ಸಿನಿಮಾಗೆ ಅದೇ ಬೇಕಾಗಿರೋದಲ್ವ ಸರ್. ನಾವೇನ್ ಡಿಸಿಪ್ಲಿನ್ ಅದ್ ಎತ್ತಿದ ಕೈ. ಆಕ್ಚುಲಿ ವೆಲ್ ಪ್ಲಾನ್ಡ್ ಆಗಿ ನಾವೇನ್ ಎಕ್ಸಿಕ್ಯೂಟಿವ್ ಮಾಡ್ತೀವ ಅದಕ್ಕೆ ರಿಸಲ್ಟೇ ಲವ್ ಮಾಕ್ಟೇಲ್ ಸರ್. ಓಕೆ 3 ಬಂದು. ಓಕೆ, ಅಭಿಲಾಷ್ ಅವರು ಲವ್ ಮಾಕ್ಟೇಲಿಂದ ನೀವು ಬಣ್ಣದ ಜಗತ್ತಿ ಬಂದಿದ್ದು, ಅಂದರೆ ಬಣ್ಣ ಹಚ್ಚಿದ್ದು. ಈ ಮಧ್ಯದಲ್ಲಿ ಲಾಸ್ಟ್ 6-7 ಇಯರ್ಸಲ್ಲಿ ಸುಮಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಬಟ್ ಅಭಿಲಾಷ್ ಅಂದರೆ ಎಲ್ರಿಗೂ ಕಾಣಿಸೋದೇ ಲವ್ ಮಾಕ್ಟೇಲ್. ಹೌದು ಸರ್. ಅಂದರೆ ಅಷ್ಟರ ಮಟ್ಟಿಗೆ ಅದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ, ಒಂದು ಸೀಲ್ ಬಿದ್ದಂಗೆ ಅದು. ಹೇಗೆ ಅನ್ಸುತ್ತೆ ಹೊರಗಡೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ಸರ್ ಅದೇ ಸರ್, ನಾನು ತುಂಬಾ ಜನ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ಸಕ್ಸಸ್ ಅನ್ನೋದು ಸಿಗೋದಕ್ಕೆ ಸ್ವಲ್ಪ ಪ್ರೋಸೆಸ್ ಇರುತ್ತೆ, ಟೈಮ್ ತಗೊಳುತ್ತೆ. ನನ್ಗೆ ಅದು ಮೊದಲನೇ ಸಿನಿಮಾದಲ್ಲೇ ಸಿಕ್ಬಿಡುತ್ತೆ ಸರ್. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೌದು ಹೌದು ಹೌದು. ಅಗೇನ್ ಸೆಕೆಂಡ್ ಸಿನಿಮಾದಲ್ಲೂ ಸಿಗುತ್ತೆ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ದಿನಗಳು ಬೇಕಾಯ್ತು. ತುಂಬಾನೇ ಖುಷಿ ಇದೆ ಸರ್. ಅಂದ್ರೆ ದೇವರು ಎಲ್ಲ ಒಂದ್ ಕಡೆ ಐ ಆಮ್ ಬ್ಲೆಸ್ಡ್, ಐ ಆಮ್ ಹ್ಯಾಪಿ. ಲೈಕ್ ಕೃಷ್ಣ ಅವ್ರ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ ಅವ್ರು ನನಗೆ ಚಾನ್ಸ್ ಕೊಟ್ಟಿದ್ರು. ಓಕೆ, ಬ್ಲೆಸ್ಡ್ ಅನ್ಸುತ್ತೆ. ಓಕೆ ಕೃಷ್ಣ, ಈಗ ಇತ್ತೀಚೆಗೆ ಈ ಫ್ರಾಂಚೈಸ್ ಒಂದು ಸಕ್ಸಸ್ ಆದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಿಂಗೆ ಬರೋದು ಒಂಥರ ಕಾಮನ್ ಆಗಿದೆ ಆಲ್ ಓವರ್ ಇಂಡಿಯಾ. ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಒಂಥರ ಟ್ರೆಂಡ್ ಥರ. ಬಟ್ ನಿಮಗೆ ಒಂದು ಪಾರ್ಟ್ ಸಕ್ಸಸ್ ಆದಮೇಲೆ ಅದೇ ಜರ್ನಿನ, ಆ ಫ್ರಾಂಚೈಸ್ನ ಕಂಟಿನ್ಯೂ ಮಾಡುವಾಗ ಏನು ಚಾಲೆಂಜ್ ಅಂತ ಅನಿಸುತ್ತೆ ಒಬ್ಬ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಅಲ್ಲ? ಅಲ್ಲ, ಡೈರೆಕ್ಟರ್ ಅನ್ನೋಕ್ಕಿಂತ ರೈಟರ್ ಆಗಿ. ಅಂದರೆ ನಿಮಗೆ ಏನಾಗುತ್ತೆ ಅಂದರೆ, ಒಂದು ಕತೆ ಅಂತ ನಾವು ಹೇಳ್ತಾ ಹೋದಾಗ ಫಸ್ಟ್ ಪಾರ್ಟಲ್ಲಿ ನಿಮ್ಗೆ ತುಂಬ ಕತೆ ವಿಷಯಗಳಿರುತ್ತೆ, ಹೇಳ್ಬಿಡ್ತೀವಿ. ಕಂಟಿನ್ಯೂ ಮಾಡ್ತಾ ವಿಷಯಗಳು ಕಮ್ಮಿ ಆಗ್ತಾ ಬರುತ್ತೆ, ಇವೆಂಟ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ನಿಮ್ಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ನೀವು ಹೇಗೆ ಅದನ್ನು ಸ್ಟೋರಿ ತೊಗೊಂಬರ್ತೀರಾ ಅಥವಾ ಕ್ಯಾರೆಕ್ಟರ್ಸ್ ತೊಗೊಂಬರ್ತೀರಾ, ಅದನ್ನು ಹೆಂಗೆ ಎಂಡ್ ಮಾಡ್ತೀರಾ, ಏನು ಹೇಳಕ್ಕೆ ಕೊಟ್ಟಿದ್ದೀವಿ. ಯಾಕಂದರೆ ನಿಮಗೆ ಲವ್ ಮಾಕ್ಟೇಲ್ 1 ನಿಮಗೆ ಹೆವಿ ಕತೆ ಅದು. ಲವ್ ಮಾಕ್ಟೇಲ್ 1 ನಿಮಗೆ ಸ್ಕೂಲಿಂದ, ಕಾಲೇಜಿಂದ, ಅದು ಕೆಲಸ ಆದ್ಮೇಲೆ ಹೆಂಡತಿ ತೀರೋಗೋದು, ಒಂದು 20 ವರ್ಷದ ಜರ್ನಿ ಇದೆ ಆ ಫಿಲಮಲ್ಲಿ, ಇದರಲ್ಲಿ. ಸೊ ನಿಮಗೆ ಅಷ್ಟೊಂದು ವಿಷಯ ಇದೆ. ಹಂಗಾಗಿ ಅದನ್ನು 2.5 ಗಂಟೆಲಿ ಹೇಳೋದು ಆರಾಮಾಗಿ ಮಾಡಬಹುದು. ಬಟ್ ನಿಮಗೆ ಪಾರ್ಟ್ 2 ಅಂತ ಬಂದಾಗ ನಿಮಗೆ ಇವೆಂಟ್ ಇರೋದು ಒಂದೇ ಇವೆಂಟು. ಏನಂದರೆ ಡಿಪ್ರೆಷನ್ ಇರ್ತಾನೆ, ಅಲರ್ಜೆಂಟ್ ಮಾಡ್ತಿರ್ತಾನೆ, ಅದರಿಂದ ಆಚೆ ಬರೋದು ಅಷ್ಟೇ ಕತೆ ಅದು. ಸೊ ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿರ್ತಾ ಇರ್ತೀವಿ. ಸೊ ಈಗ 3 ಅಂತ ಬಂದಾಗ ಇನ್ನೂ ವಿಷಯ ಕಮ್ಮಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಎವ್ರಿ ಪಾರ್ಟ್ ನೀವು ಹಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೋದಾಗ ನಿಮಗೆ ಒಂದು ಬೇರೆ ಸಿನಿಮಾ ಮಾಡೋದು ಈಸಿ. ಯಾಕಂದ್ರೆ ಸಡನ್ನಾಗಿ ಮತ್ತೆ ಹೊಸ ವರ್ಲ್ಡ್ ಎಷ್ಟು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಇದರಲ್ಲಿ ಹೇಳಬೇಕು ಅಂದಾಗ ವೆರಿ ಚಾಲೆಂಜಿಂಗ್. ಬಟ್ ಏನಂದರೆ ಒಂದು ಅಡ್ವಾಂಟೇಜ್ ಏನಂದರೆ ಕ್ಯಾರೆಕ್ಟರ್ಸ್ಗಳು ಆಲ್ರೆಡಿ ಜನಕ್ಕೆ ಗೊತ್ತು. ಈ ಕ್ಯಾರೆಕ್ಟರ್ ಯಾರು, ಈ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ. ಸೊ ಗೊತ್ತಿರೋ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ನಾವು ಹೇಗೆ ಅದನ್ನು ಮುಂದಕ್ಕೆ ತೊಗೊಂಡೋಗ್ತೀವಿ ಅನ್ನೋದು ಅದೊಂದು ಅಡ್ವಾಂಟೇಜ್ ಇರುತ್ತೆ. ಬಟ್ ಹೇಳೋಕ್ಕೆ ಮಾತ್ರ ವಿಷಯಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದಂತೂ ಇದೆ. ಕ್ರ್ಯಾಕ್ ಮಾಡಬೇಕು, ಹೊಸದಾಗಿ ಏನೋ ಕ್ರ್ಯಾಕ್ ಮಾಡಬೇಕು, ಹೊಸ ಐಡಿಯಾಗಳು ಕ್ರ್ಯಾಕ್ ಮಾಡಬೇಕು. ಅದಕ್ಕೆ ಸ್ವಲ್ಪ ತಲೆ ಜಾಸ್ತಿ ಉಪಯೋಗಿಸ್ಬೇಕು. ಎಷ್ಟು ಟೈಮ್ ತಗೊಳ್ತದೆ 3 ಮಾಡುವಾಗ? ಯಾಕಂದರೆ ಆಲ್ರೆಡಿ ಎರಡು ಸಕ್ಸಸ್ ಆಗಿರೋ ಸಿನಿಮಾ ಇದ್ರ ಹಿಂದೆ ಇತ್ತು. ಒಂದು 3 ವರ್ಷ ಬರ್ದಿದ್ದೀನಿ ಫಿಲಮು. ಫಸ್ಟ್ ಒಂದು ಸ್ಪೆಂಡ್ ಮಾಡಿ ಅದು ಯಾಕೋ ವರ್ಕ್ ಆಗ್ತಿಲ್ಲ ಅನಿಸ್ತು. 1-2 ವರ್ಷ ಬರ್ತಿದ್ವಿ, ಅದು ಯಾಕೋ ವರ್ಕ್ ಆಗ್ತಿಲ್ಲ ಅನಿಸ್ತು. ಅದಾದಮೇಲೆ ಈ ರೂಟಲ್ಲಿ ಹೋದ್ರೆ ಹೆಂಗಿರುತ್ತೆ ಅಂತ ನೋಡಿದಾಗ ಅದು ಮಜಾ ಬಂತು. ಸೊ ಆ ಡೈವರ್ಷನ್ ತೊಗೊಂಡು ಬರೆದಾಗ ನನಗೇನು ಸ್ಯಾಟಿಸ್ಫೈ ಆಗುತ್ತೆ. ಈಗ ಲವ್ ಮಾಕ್ಟೇಲ್ 1, 2 ಎಲ್ಲ ಜನ ಇಷ್ಟಪಟ್ಟಿದ್ರು. ಸೊ ನನಗೇನಂದರೆ ಈಗ ಇದರಲ್ಲಿ ಏನು ಬಿಸ್ನೆಸ್ ಮಾಡ್ತೀವಿ ಅದೆಲ್ಲ ಸೆಕೆಂಡ್ರಿ. ನನಗೆ ಮೇನ್ ಇರೋದು ಜನಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಈ ಸಿನಿಮಾ 1, 2 ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು ಅದಕ್ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅನ್ನೋದು ನನ್ನ ಟಾರ್ಗೆಟ್. ಸೊ ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿದ್ದೀವಿ. ಐ ಥಿಂಕ್ ಈಗ ಯಾರ್ಯಾರು ನೋಡಿದ್ದಾರೆ ಸಿನಿಮಾನ, ಬಹುಶಃ ಒಂದು 10-15 ಜನ ನೋಡಿರ್ಬೋದು. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಬೇರೆಯವರಿಂದ ಅಪ್ರಿಸಿಯೇಷನ್ ಬರಬೇಕು, ಬೇರೆಯವ್ರು ಸ್ಯಾಟಿಸ್ಫೈ ಆಗಬೇಕು. ಎಸ್, ಅಫ್ಕೋರ್ಸ್ ಅದಿರುತ್ತೆ. ಬಟ್ ಒಂದು ಸಿನಿಮಾ ಮಾಡಿದವ್ರಿಗೆ ನೀವೊಬ್ಬ ರೈಟರ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ತುಂಬ ರೋಲ್ಸ್ ಪ್ಲೇ ಮಾಡಿದ್ದೀರಿ. ಬಟ್ ನೀವು ಒಂದು ಸಿನಿಮಾ ನೋಡುವಾಗ ನೀವು ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಿ ನೀವು ಪರ್ಸ್ನಲಿ? ಎಸ್, ಯಾಕಂದರೆ ಇದು ಎರಡು ಕಾರಣಕ್ಕೆ. ಒಂದು ಸಕ್ಸಸ್ಫುಲ್ ಸಿನಿಮಾ ಅನ್ನೋದು, ಒಂದು ಈ ಸಿನಿಮಾ ಮಾಡುವಾಗ ನಿಮ್ಮ ಮನೆಯಲ್ಲಿ ಒಂದು ಮಗು ಇದೆ, ಮಗಳು. ಸೊ ಸಿನಿಮಾದಲ್ಲೂ ಕೂಡ ಒಂದು ಹುಡುಗಿ ನಿಮ್ಮ ಮಗಳ ಪಾತ್ರ ಮಾಡಿದೆ. ಅದನ್ನು ನೋಡಿದಾಗ ಹೇಗೆ ನೀವೆಷ್ಟು ಸ್ಯಾಟಿಸ್ಫೈ ಆಗಿದ್ದೀರಿ ಇದನ್ನು ಮಾಡುವಾಗ? ನೀವೆಷ್ಟು ಅಲ್ಲ ಅಂದರೆ ನಮ್ಮ ಶೂಟಿಂಗ್ ಅನ್ನೋದಕ್ಕಿಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರೋದು ರೈಟಿಂಗಲ್ಲಿ. ಸೊ ಶೂಟಿಂಗ್ ಪ್ರೊಸೆಸ್ ಆಗೋಗುತ್ತೆ. ಸೊ ನಾವು ಬರ್ಕೊಳ್ಳೋದು ತುಂಬ ಮುಖ್ಯ. ಸೊ ನಾವೇನು ಬರ್ಕೊಂಡ್ವಿ, ನನಗೆ ಬರ್ಕೊಂಡಾಗ ಇದು ವಾವ್ ಅಂತ ಅನಿಸ್ಬೇಕು. ಸೊ ನನಗೆ ಅದು ವಾವ್ ಅನ್ಸೋ ತನಕ ನಾನು ಟೇಕ್ ಆಫೇ ಮಾಡಲಿಲ್ಲ ಸಿನಿಮಾನ.
3 ವರ್ಷ ಇಲ್ಲ ಅಷ್ಟೊಂದು 3 ವರ್ಷ ಬರೀ ಅವಶ್ಯಕತೆ ಇರಲ್ಲ. ನೀವು ಯಾವುದೊಂದು ಮಾಡಬೇಕು ಅನ್ನೋ ಮಾಡ್ಬೋದು. ಇಲ್ಲ ಅದು ನನಗೆ ಏನೋ ಬೇಕು ವಾವ ಥರ ಏನೋ ಬೇಕು ಅಂತ ಒಂದಷ್ಟು ಬರಿತಾ ಹೋದಾಗ ಯಾವುದೋ ಒಂದು ಮೊಮೆಂಟಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ಇದು ಅಂತ ಅಲ್ಲೇ ಗೊತ್ತಾಗೋಯ್ತು, ಓಕೆ ವರ್ಕ್ ಆಗುತ್ತೆ ಇದು ಅಂತ. ಸೊ ಅದಾದಮೇಲೆ ನಾವು ಶೂಟಿಂಗ್ ಮಾಡ್ತಾ ಹೋಗೋದು. ಶೂಟಿಂಗ್ ಮಾಡೋದು ಆ್ಯಕ್ಚುಲಿ ಪ್ರೋಸೆಸ್ ಅಷ್ಟೇ, ಅದು ಆಲ್ರೆಡಿ ಏನಿಲ್ಲ. ಎಲ್ಲಿ ಬರಿತೀವಿ ಅಲ್ಲಿ ಸಿನಿಮಾ ಆಗೋಗಿರುತ್ತೆ. ಸೊ ಬರೆಯೋದ್ರಲ್ಲೇ ಸಿನಿಮಾ ಮುಗಿದೋಗಿರುತ್ತೆ. ಇದು ಬರೀ ಸುಮ್ಮನೆ ಮಾಡೋದಷ್ಟೇ. ಅಭಿಲಾಷ್ ಅವರೇ, ನೀವು ಈಗ ಲವ್ ಮಾಕ್ಟೈಲ್ ಸಿನಿಮಾ ಮಾಡ್ತಿದ್ದಾರೆ, ಕೃಷ್ಣ ಅವರು, ಮಿಲನ ಅವರು ಸಿನಿಮಾ ಮಾಡ್ತಾ ಇದ್ದೀವಿ, ಹಿಂಗೆ ಒಂದೊಂದು ಪಾತ್ರ ಇದೆ ಅಂದ ತಕ್ಷಣ ನೀವು ರೆಡಿ ಇರ್ತೀರಾ? ಈ ಸಿನಿಮಾಗೆ ನಾನು ರೆಡಿ ಅಂತ? ಅಥವಾ ಬೇರೆ ಸಿನಿಮಾಗಳಿದ್ದಾಗ ಹೇಗಿರುತ್ತೆ ಪ್ಲಾನಿಂಗ್ಸ್? ಇಲ್ಲ ಅಂದ್ರೆ ಕ್ರಿಸ್ಮಿಗೆ ನಾನು ಯಾವಾಗ್ಲೂ ರೆಡಿ, ಕರಿಬೇಕಷ್ಟೇ. ಆಲ್ವೇಸ್ ಬೇರೆ ಜರ್ನಿ ಬೇರೆ. ಬಟ್ ಇದು ಅಂದ್ರೆ ಅಂತ ಸೋಲ್ಫುಲ್ ಆಗಿ ಬಂದ್ ಕೆಲಸ ಮಾಡ್ತೀನಿ. ಬೇರೆ ಕಡೆನೂ ಕೆಲಸ ಮಾಡ್ತೀನಿ, ಆ ಪಾತ್ರಕ್ಕೆ ಒಂದು ಮೋಸ ಮಾಡಲ್ಲ. ಬಟ್ ಇಲ್ಲಿ ಇನ್ನೂ ಒಂಥರ ಹ್ಯಾಪಿ ಹಾರ್ಟ್ ಅಲ್ಲಿ ಬಂದ್ ಮಾಡ್ತೀನಿ. ಇದರಲ್ಲಿ ಹೇಗಿದೆ ನಿಮ್ಮ ಪಾತ್ರ? ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್? ಆಸ್ ಯೂಶುವಲಿ ಇದೇ ಇರುತ್ತೆ. ಯಾಕಂದ್ರೆ ವರ್ಕ್ ಮಾಡೋದೇ ನಾವು ಆ ಥರ. ಅಂದ್ರೆ ಲವ್ ಮಾಕ್ಟೈಲ್ ಅಂತ ಟೀಮ್ ಬಂದಾಗ ನಮ್ಗೇನ್ ಮುಂದೆ ಈಗ 3 days ಅಲ್ಲಿ ಶೂಟ್ಗೆ ಹೋಗ್ತಾ ಇದೀವಿ ಅಂದ್ರೆ ಮುಂಚೆನೇ ನಾವು ಪ್ರಿಪೇರ್ ಆಗ್ತೀವಿ. ಅಂದ್ರೆ ಅದನ್ನ ನನ್ನ ಕರೆಸಿ ಆ ರೋಲ್ನ ಪುನಃ ಆಕ್ಟ್ ಮಾಡಿಸಿ, ನನ್ನ ಜೊತೆ ಯಾರು ಆಕ್ಟ್ ಮಾಡ್ತಾರೆ, ಕೋ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡಿಸಿ, ಸೊ ಹೋಮ್ ವರ್ಕ್ ಮಾಡಿ ಒಳಗಿಡ್ತೀವಿ, ಆ ಕಡೆ ಇಡ್ತೀವಿ. ಸೊ ದಟ್ ಅಲ್ಲಿ ಏನು ತೊಂದರೆಗಳಾಗಬಾರ್ದು, ಆ ಥರ ಪ್ರಿಪ್ರೇಷನ್ಸ್ಗಳಿದ್ದೇ ಇರುತ್ತೆ. ಅದು ಬಿಟ್ರೆ ನೀವು ನೋಡಿರಂಗೆ ಕ್ಯಾರೆಕ್ಟರ್ ಬಂದು ನೀವು ಲವ್ ಮಾಕ್ಟೈಲ್ 1 ನೋಡಿದಿರಾ, 2 ನೋಡಿದಿರಾ, ಆದಿ ಖುಷಿ ನಿಮ್ಮಿಬ್ಬರದು ಕಾಂಬಿನೇಷನ್ ಮಜವಾಗಿದೆ. ಆಕ್ಚುಲಿ ನನ್ಗೆ ಇಷ್ಟ ಆಗಿದ್ದು ಆ ಪಾರ್ಟ್. ಸೊ ಇದರಲ್ಲಿ ಇನ್ನೂ ಮಜವಾಗಿದೆ. ಪಾರ್ಟ್ 1 ಪಾರ್ಟ್ 2ಗಿಂತ ಇನ್ನೂ ಮಜಾ ಇದೆ ಇದರಲ್ಲಿ. ಇವನ್ ಕ್ಯಾರೆಕ್ಟರ್ ಇನ್ನೊಂದು ಥರ ಚೇಂಜ್ ಆಗುತ್ತೆ, ಅದು ಇನ್ನೂ ಮಜಾ ಕೊಡುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಜೆಲ್ ಆಗಿದೆ ಅದು ನಿಜವಾಗ್ಲೂ. ಅದು ಸುಮ್ಮನೆ ಕ್ಲೀಶೆ ಅಲ್ಲ, ಅದು ಆ ಸಿನಿಮಾ ನೋಡುವಾಗಲೇ ಅನ್ಸುತ್ತೆ ರಿಯಲ್ ಲೈಫಲ್ಲೇ ಫ್ರೆಂಡ್ಸ್ ಏನೋ ಅಂದರೆ ಫ್ರೆಂಡ್ಸೇ, ಬಟ್ ಸ್ಟಿಲ್ ಒಂಥರ ಹುಟ್ಟಿದಾಗಿಂದ ನಾವು ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿರೋ ಥರದ್ದು ಒಂದು ಬಾಂಡಿಂಗ್. ಪ್ಲಾಟ್ಫಾರ್ಮ್ ಮಾಡಿಕೊಟ್ರು ಇವರು. ಆಕ್ಚುಲಿ ಬ್ಲೆಂಡ್ ಮಾಡ್ಕೊಂಡ್ರು ನನ್ನ. ಡೈರೆಕ್ಟರ್ಗೆ ಏನ್ ಮಾಡಬೇಕು ಅದನ್ನ ಕರೆಕ್ಟಾಗಿ ಮಾಡಿ ನನ್ನ ಬ್ಲೆಂಡ್ ಮಾಡ್ಕೊಂಡು ನನ್ಗೆ ಆ ಥರ ಫ್ರೀನೆಸ್ ಕೊಟ್ಟು, ಆಮೇಲೆ ನನಗೆ ಧೈರ್ಯ ಕೊಟ್ಟು. ಆಕ್ಚುಲಿ ನನಗೆ ಸಿನಿಮಾ ಹೊಸದಲ್ವ ಸರ್, ನಾನೆಲ್ಲೋ ನಾಟಕ ಮಾಡ್ಕೊಂಡು ಮೈಮ್ ಶೋಸ್ಗಳು ಮಾಡ್ಕೊಂಡಿದ್ದು. ಸಿನಿಮಾ ಏನು ಅಂತ ತೋರಿಸಿದ್ದು ಕೃಷ್ಣ ಅವರು, ಇಲ್ಲ ಆ ಥರ ನನಗೆ ಬ್ಲೆಂಡ್ ಮಾಡಿದ್ರಿಂದ ಅಚೀವ್ ಆಯ್ತು ಸರ್, ಅದನ್ನ ಮಾಡಕ್ ಸಾಧ್ಯ ಆಯ್ತು. ಕೃಷ್ಣ, ನೀವು ಹೆಚ್ಚು ನಟ, ಸ್ವಲ್ಪ ಡೈರೆಕ್ಟ್ರು ಅಂದರೆ ಆ ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ ನಾನು. ತುಂಬ ಸಿನಿಮಾಗಳನ್ನ ಹೀರೋ ಆಗಿ ಮಾಡ್ತಾ ಇರ್ತೀರಿ, ಮಧ್ಯದಲ್ಲಿ ಈ ಥರ ಕತೆ ಹೊಡೆದಾಗ ಒಂದು ಥಾಟ್ ಬಂದಾಗ ಅದು ನೆಕ್ಸ್ಟ್ ಮೂಮೆಂಟಲ್ಲಿ ಅದು ಇರಲ್ಲ ಅಂತ ಹೇಳ್ತಾರೆ. ನೀವು ಒಬ್ಬ ಆ್ಯಕ್ಟ್ರ್ ಆದಾಗ ನಿಮ್ಮ ತಲೆಯಲ್ಲಿ ಡೈರೆಕ್ಟ್ರ್ ಓಡ್ತಾ ಇರ್ತಾನೆ ಹಂಗೇನಾದರೂ, ಅವಾಗ ಹೆಂಗೆ ಅದನ್ನ ಇದು ಮಾಡ್ಕೊಳ್ತೀರಿ? ಜನರಲಿ ಯೋಚನೆ ಮಾಡ್ತಾ ಇರ್ತೀವಿ ಯಾವ್ದಾರು ಲೈನ್ಗಳು, ಬಟ್ ತುಂಬ ಎಕ್ಸೈಟ್ ಆಗ್ಬೇಕು ನನಗೆ. ಇದು ಸಖತ್ತಾಗಿದೆ ಅಂದರೆ ಎಮೋಷನ್ಸ್ ಇರಬೇಕು ಅದರಲ್ಲಿ, ಒಂದಷ್ಟು ವಿಷಯಗಳಿರಬೇಕು ಹೇಳೋದಕ್ಕೆ. ಆ ಥರ ಒಂದು ಸ್ಪಾರ್ಕ್ ಆದರೆ ಏನಾಗುತ್ತೆ ಅಂದರೆ ತುಂಬ ಒಳ್ಳೆಯ ಕತೆ ಸ್ಪಾರ್ಕ್ ಆದರೆ ನಿಮ್ಗೆ ಇಮಿಡಿಯೇಟಾಗಿ ಅದು ನಮಗೆ ಕೆಲಸ ಮಾಡಿಸುತ್ತೆ, ತಲೆ ಓಡಿಸುತ್ತೆ. ಅದು ಈಗ ಏನೋ ಒಂದು ಐಡಿಯಾ ಉಳಿಯುತ್ತೆ, ಬಟ್ ಅದರಿಂದ ಎಲ್ಲೂ ಹೋಗಲ್ಲ ಅದು ಅಂತ ಏನು ವರ್ಕ್ ಆಗಲ್ಲ ಅಂತ ಅನ್ಸ್ಬಿಟ್ರೆ ಅದಲ್ಲೇ ಸ್ಟಾಪ್ ಮಾಡ್ಬಿಡ್ತೀವಿ. ಸೊ ಆ ಥರ ಅಂದರೆ ಯಾವಾಗಲೂ ಐಡಿಯಾಗಳು ಎಕ್ಸೈಟ್ ಮಾಡಬೇಕು ತುಂಬ. ಆ ಎಕ್ಸೈಟ್ ಮಾಡೋದು ಒಂದು ತುಂಬ ಸಿಗೋದು ಕಷ್ಟ. ಕೆಲವರು ತುಂಬ ಕಥೆಗಳು ಎಷ್ಟು ನನ್ನ 20 ಕತೆ ಇದೆ, 30 ಕತೆ ಇದೆ ಅಂತ ಹೇಳ್ತಿರ್ತಾರಲ್ಲ, ಬಟ್ ಆ 30 ಕತೆ ಮಾಡಿದ್ರೆ ಸಿನಿಮಾ ಇಟ್ಟಾಗಲ್ಲ. ಬಟ್ ಯಾವುದೋ ಒಂದು ಒಳ್ಳೆ ಐಡಿಯಾ, ಆ ಒಳ್ಳೆ ಇದು ಇದ್ದಾಗ ಮಾತ್ರ ನಿಮ್ಗೆ ಅದು ಮ್ಯಾಜಿಕ್ ಆಗೋದು. ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಬಟ್ ನೀವು ಆ್ಯಕ್ಟ್ರಾಗಿ ಕೆಲಸ ಮಾಡುವಾಗ ಯಾವುದೋ ಒಂದು ಪಾಯಿಂಟ್, ಒಂದು ಸ್ಟೋರಿ ಟ್ರಿಗರ್ ಆದಾಗ ಹೆಂಗೆ ಅದನ್ನ ಇದು ಮಾಡ್ತೀರಿ? ಈಗ ನೀವು ಆ್ಯಕ್ಟ್ರಾಗಿ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿರ್ತೀರಿ, ಬಟ್ ನಿಮ್ಮ ತಲೆಯಲ್ಲಿ ಒಬ್ಬ ಡೈರೆಕ್ಟ್ರು ಓಡ್ತಾ ಇರ್ತಾನೆ, ಅಲ್ಲಿ ಯಾವುದೋ ಒಂದು ಕತೆ ಹೊಳಿಯುತ್ತೆ, ಹೆಂಗೆ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅಲ್ಲ, ಏನಾರ್ಥ ಕತೆ ಹೊಡೆದ್ರೆ ಪಟಾರ್ ಅಂತ ಐಡಿಯಾನ ಮಿಲ್ಲನಾಗ ಹೇಳ್ತೀನಿ, ಇಮಿಡಿಯೇಟಾಗಿ ಹೇಳ್ತೀನಿ, ನೋಡಿ ಹಿಂಗಿದೆ ಅಂತ. ಅವ್ರಿಗೂ ಎಕ್ಸೈಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಒಂದಷ್ಟು ಏನು ಮಾಡ್ಬೋದು ಅಂತ ಒಂದು ಸಾರಾಂಶ, ಒಂದು ಸಮರಿ ಥರ ಒಂದು ಅನ್ಕೋತೀವಿ. ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಮಾಡಿ ಹಿಂಗೆ ಎಂಡ್ ಆಗುತ್ತೆ ಅಂತ ಒಂದು ಅನ್ಕೋತೀವಿ. ಅದು ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಸ್ಕ್ರೀನ್ ಪ್ಲೇ ಇಳಿತೀವಿ. ಅದು ಅಲ್ಲೇ ಏನಾದ್ರು ಏನು ಮಧ್ಯೆ ಏನು ಮಾಡೋದು, ಅಲ್ಲಿ ಏನು ಕೊನೆಯಲ್ಲಿ ಏನು ಹೇಳೋದು ಅಂತ ಅನ್ಸ್ಬಿಟ್ರೆ ಅಷ್ಟು ಡ್ರಾಪ್ ಮಾಡ್ಬಿಡ್ತೀವಿ. ಮಿಲನ ಹೇಳ್ತಿದ್ರು, ಅಂದರೆ ನಿಮ್ಮಿಬ್ಬರದ್ದು ಹೆಂಗೆ ಜೆಲ್ ಆಗಿದೆ ಅಂತಂದರೆ, ಈಗ ನೀವು ಹೇಳೋ ಐಡಿಯಾ ಅವ್ರಿಗೆ ಕರೆಕ್ಟಾಗಿ ಕನೆಕ್ಟ್ ಆಗೋದು, ಮ್ಯಾಚ್ ಆಗೋದು, ಅವ್ರಿಗೇನು ಅನಿಸಿದ್ದು ನಿಮ್ಮ ಹತ್ರ ಶೇರ್ ಮಾಡಿದಾಗ ಆ ಡಿಸ್ಕಷನ್ ಲೆವೆಲ್ಲು, ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತೀರಿ. ಡೈರೆಕ್ಟ್ರು ನೀವೇ, ರೈಟರು ನೀವೇ, ಆ್ಯಕ್ಟ್ರು ನೀವೇ, ಪ್ರೊಡ್ಯೂಸರು ನೀವೇ, ಎಲ್ಲರೂ ನೀವೇ. ಸೊ ಇದು ಎಷ್ಟು ನಿಮಗೆ ಪ್ಲಸ್ ಅನ್ಸುತ್ತಾ ಅಥವಾ ಹೆವಿ ಅನ್ಸುತ್ತಾ? ಹೇಗೆ ಅಂದರೆ ನೀವೇನು ನೋಡ್ತಿರಲ್ಲ ನಮ್ಮದು ಕಾಂಬಿನೇಷನ್, ಅದು ನಿಮ್ಗೆ ನೋಡ್ತಾ ಇರೋದು ಫೈನಲ್ ಪ್ರಾಡಕ್ಟು. ಓಕೆ, ಸಿನಿಮಾದಲ್ಲಾಗಲಿ ಅಥವಾ ನಾವು ಈಗ ಇಂಟರ್ವ್ಯೂಲ್ ಬರೋದಾಗಲಿ, ಇವೆಲ್ಲ ಫೈನಲ್ ಪ್ರಾಡಕ್ಟು. ಸೊ ಈ ಫೈನಲ್ ಪ್ರಾಡಕ್ಟ್ ಬರೋಕ್ಕೆ ನಾವು ಸಿಕ್ಕಾಪಟ್ಟೆ ಕಿತ್ತಾಡಿರ್ತೀವಿ. ನನ್ನ ಐಡಿಯಾಸ್ಗಳೊಂದಿರುತ್ತೆ, ಅವ್ರ ಐಡಿಯಾಸ್ಗಳೊಂದಿರುತ್ತೆ. ನಾನು ಅವ್ರು ಕನ್ವಿನ್ಸ್ ಮಾಡ್ತೀನಿ, ಇಲ್ಲ ಹಿಂಗೆ ಆಗಬೇಕು ಅಂತ. ನಾನು ತುಂಬ ಸ್ಟಬನ್ ಆಗಿದ್ದೀನಿ ಅಂದರೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಏನಕ್ಕೋ
ಇವ್ರು ಬೇಕೇ ಬೇಕು ಅಂತ ಇದ್ದಾರೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಅವರು. ಓಕೆ ಇವ್ರು ಗೊತ್ತಿರುತ್ತೆ, ಇವ್ರು ನೋಡಿರ್ತಾನೆ ಅಭಿ, ನಾನು ಕೂಗಾಡೋದು, ನನ್ನ ಕಿರ್ಚಾಟಗಳು ಎಲ್ಲ ನೋಡಿ. ತುಂಬಾ ಶೂಟಿಂಗ್ ಟೈಮಲ್ಲೆಲ್ಲ ಇವರು ಅಂದ್ರೆ ಬೇರೆ ಜಗತ್ತೇ ಇಲ್ಲ ಏನೋ, ಬರೀ ಇದೇ ಜಗತ್ತು ಅನ್ನೋ ಥರ. ಅನ್ನೋ ಥರಲ್ಲ ಹಂಗೆ ಇರ್ತಾರೆ. ಓಕೆ ಬೇರೆ ಏನು ಕಣ್ಣು ಕಾಣಿಸಲ್ಲ ಇವ್ರಿಗೆ. ಇವತ್ತು ಈ ಶಾರ್ಟ್ ತೆಗಿತಿದ್ರೆ ಇದೆ, ಇದು ಈಗ ನೆಕ್ಸ್ಟ್ ಇದು ಅದೇ ಮೈಂಡಲ್ಲಿ ಓಡಿಸ್ತಾ ಇರ್ತಾರೆ ಸರ್. ಜೊತೆಗೆ ಎಡಿಟಿಂಗು ಮಾಡ್ತಾ ಇರ್ತಾರೆ ಅಲ್ಲೇನೆ. ಅಲ್ಲಿ ಅವ್ರಿಗೇನೋ ಆಯ್ತು, ಅವ್ರಿಗೇನೋ ಇದಾಗೋಯ್ತು, ಹಂಗಾಗೋಯ್ತು, ಆದ್ರೆ ಆಯ್ತು ಬಿಡುತ್ತೆ ಹಂಗೆ. ಸಿನಿಮಾ ಲವ್ ಟುವರ್ಡ್ ಸಿನಿಮಾ, ಪ್ಯಾಷನ್ ತುಂಬಾ. ಈಗ ಯಾರು ಫೋನ್ ಮಾಡ್ಬಿಟ್ಟು ನಮ್ಗೆ ಯಾರೋ ತುಂಬ ಬೇಕಾದವ್ರು ತೀರೋಗ್ಬಿಟ್ರು ಹಂಗೆ ಅಂತ ಫೋನ್ ಮಾಡ್ರು, ಹೌದಾ ಪರವಾಗಿಲ್ಲ ಬಿಡಿ ನಾನು ಸಂಜೆ ಮಾತಾಡ್ತೀನಿ ಅಂತ ಇಟ್ಬಿಡ್ತೀನಿ. ಏನಾಯ್ತು ಅಂತಲೂ ಕೇಳೋದು ಅಲ್ಲ. ನನಗೆ ಅದು ಆ ಮೂಮೆಂಟಲ್ಲಿ ನನಗೆ ಅದು ಏನೂ ಬೇಡ, ಅದು ಯಾರು ಆಗಿರಲಿ, ನನ್ನ ಕೆಲಸದಲ್ಲಿ ಇರ್ತೀನಿ ನಾನು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮಿಲನ ಮಾತಾಡ್ತಾ ಇರೋದು. ಡೈಲಿ ಮಾಧ್ಯಮ ಚಾನಲ್ನ ಫಾಲೋ ಮಾಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನ್ಯೂಸ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.